ಶಕ್ತಿ ಆಗಯನಗ ವರವ ಲೇಸ ಬರುವಂತ ಆಶೀರ್ವಾದ ಕೊಡು ಮುಗಿಯತೇನ ತಾಯಿ ನಿನಗ ಮುಗಿಯತೇನ ದೇವಿ ನಿನಗ ಮುಗಿಯತೇನ ಲೇಸ ಬರುವಂತ ಆಶೀರ್ವಾದ ಕೂಡ ಮುಗಿಯತೇನ ತಾಯಿ ನಿನಗ ಮುಗಿಯತೇನ ಮಾತಿನೊಳಗ ಹಾಕ ಬ್ಯಾಡ ಮಾತಿನೊಳಗ ಹಾಕ ಬ್ಯಾಡ ಮರುವ ಮಾತಿನಲ್ಲಿ ಹಾಕ ಬ್ಯಾಡ ಮರುವ ಗರ್ವ ಬ್ಯಾಡ ಎನ್ನ ಗೌರಾದೇವಿ ಬೇಡಿದ ಕೊಡವ ವರವ ಮಾಸಾಳ ಊರಾಗ ಬೇಡಿದ ಕೊಡವ ವರವ ಚೌಡೇಶ್ವರಿ ಬೇಡಿದ ಕೊಡವ ಗರ್ವ ಬ್ಯಾಡ ಎನ್ನ ಗೌರಾದೇವಿ ಬೇಡಿದ ಕೊಡವ ವರವ ಮೂರು ಮಂದಿಗೆ ಬೇಡಿದ ಕೊಡವ ವರವ ಮೌಲನ ಬಿಶಾನ ಹೊಸ ಮೌಲನ ಬಿಶಾನ ಹೊಸ ಧರುವ ಮೌಲನ ಬಿಶಾನ ಹೊಸ ಧರುವ ಸಂತ ಸಭಾದಾಗ ಗಾಯನ್ ಮಾಡತೀವ್ರಿ ಇದೇನ ಸುರುವ ತಮ್ಮಯದ ಇದೇನ ಸುರುವ ಈ ಸಂತ ಸಭಾದಾಗ ಗಾಯನ್ ಮಾಡತೀವ್ರಿ ಸುರುವ ಎತ್ತ ಜಗ ಇದೇನ ಸುರುವ ಏನ್ ಹೇಳತ್ತೀರಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂಥವ್ರು ಬಸವಣ್ಣವರು ಅವರು ಎದ್ದು ಕೂಡಲೇ ಚಾರು ಮಾಡ್ಯಾರಿ ಯಾರ ತಂಗಿ ನೀ ಎಲ್ಲಿಗೆ ಹೊರಟಿದಿ ಯಾರು ನಿನಗೆ ಇರ್ಲಿ ಕರ್ಸ್ಯಾರು ಹೌದಾ ಏನ ನೀನೇ ಬಂದಿದ್ದು ಏನ ನಿನಗೆ ಯಾರೇ ಕರ್ಸ್ಯಾರು ಹೆಂಗ ಬಂದಿ ಯಾಕಡದ ಬಂದಿ ಏನ ಟಾಂಗಾದಾಗ ಬಂದು ಏನ ರೈಲ್ವೆದಾಗ ಬಂದು ಏನ ಗಾಡಿಯಾಗ ಬಂದು ಬಂದೇವ ಅಂತ ಕೇಳ್ತಾನ್ರಿ ಯಾರ ತಂಗಿ ಯಾರ ನೀನು ಎಲ್ಲಿಂದ ಬಂದಿ ಬರುವಾಗ ಎಷ್ಟಿತ್ತವ ಇದ ಮಂದಿ ಏನ ಮಂದಿ ಮಕ್ಕಳ ನಿನಗಿದ್ರು ಇಲ್ಲೋ ಬರುವಾಗ ಏನ ತಂದಿ ಹೋಗುವಾಗ ಏನು ಒಯ್ಲಾಕತ್ತೀದಿ ಅಂತ ಕೇಳ್ತಾರ ಸ್ವರ್ವಿ ಹಾಕ್ಯಾರಿ ಪಾಯ ಬರುವಾಗ ಏನ ತಂದಿ ಹೋಗುವಾಗ ಏನು ಒಯ್ದಿ ಅಂದ್ರ ತಮ್ಮ ಇದ ಬರುವಾಗ ಏನು ತಂದಿಲ್ಲ ಇದಕ್ಕೆ ಯಾವಾಗ ತಿಳಿ ಬಂದತಿ ಯಾವಾಗ ಆಶಾನ ತಂದತಿದು ಅದಕ್ಕಂತಾರ ಆಶಯ ಕಸಮಾಸದಳತಿಲ್ಲ ಮೇಲಾದ ಕಾಯು ನಿಲ್ಕೋದಿಲ್ಲ ಅದಕ್ಕ ಇದ ಬರಬೇಕಾದ್ರ ಆಶಾ ತಂದದ ಹೋಗಬೇಕಾದ್ರ ಬರೇ ವ್ಯಾಸನ ಅಟ್ಟ ಒಯ್ದದ ಏನು ಒಯ್ದಿಲ್ಲ ವ್ಯಾಸನ ಒಯ್ದದ ಅದಕ್ಕ ಅವರು ಬಹಳ ಶಾಣೆ ಅದಾರಿಪ್ಪ ಅದಕ್ಕೆ ಈಗ ನಮಗ್ ಕೇಳತ್ಯಾರ ಎಷ್ಟು ಮಂದಿ ಇದ್ರ ಬರುವಾಗ ಬಂದ ಮ್ಯಾಲತ್ ಎಷ್ಟು ಮಂದಿ ಗಂಟು ಬಿದ್ದಾರ ಎದ್ರಾಗ ಅದಾರ ಅವ್ರೆಲ್ಲ ಅವ್ರು ಹೊರಗಿಲ್ಲ ಇದ್ರಾಗ ಅದಾರು ಅದಕ್ಕೆ ಏನು ಕೇಳ್ತಾರ ನೋಡ್ರಿ ಯಾರ ತಂಗಿ ನೀನು ಎಲ್ಲಿ ಅದ ಬಾಂದಿ ಏ ಬಸವಣ್ಣ ಕೇಳತಾರ ನೆತ್ತ ಮಂದ್ಯಾಗ ಯಾರ ತಂದಿ ಅಂತ ಕೇಳತ್ತಿದೆ ಬರೋ ಗಳಿಗ್ಯಾಗ ಬಂದ ಬಳಕ ಯಾರ ಎದ್ರ ಅಂತ ಕೇಳಿದೆ ನಮಗ ಕೇಳಿದೆ ನನಗ ಏ ಬರುವಾಗ ಕೇಳೋ ತಮ್ಮ ಯಾರು ಅಲ್ಲಿ ಇದ್ದೇವೆ
ಏ ನೀರ ಕಾರ ಎತ್ತ ಬೈಲಾದವಾಗ ತಮ್ಮ ನೀರ ಅಂದ್ರ ಹೆಣ್ಣ ಐತಿ ತಿಳಿಸುವೆ ನಿನಗ ಬರು ಹೋಗೋ ದಗದ ಒಟ್ಟ ಹೆಣ್ಣಿಂದ ಅಲ್ಲ ಈಗ ಹೋಗೋ ಬರೋ ದಗದ ಐತಿ ಜೀವಾತ್ಮಗ ತನ್ನ ಕರ್ಮ ಕಳ್ಕೋಲಾಕ ತಾನೇ ಬಂಧನ ಭವದಾಗ ಬರುವಾಗ ವಚನ ಕೊಟ್ಟ ಬಂದಿ ಪರಮಾತ್ಮಗ ಪರಮಾತ್ಮಗ ಏ ಜನನಿ ಗರ್ಭದಿಂದ ನಾನು ಭೂಲೋಕಕ್ಕ ಬಂದ ನಿನ್ನ ನಾಮಸ್ಮರಣೆ ಮಾಡ್ತ ನಂದಿ ತಾಯಿ ಹೊಟ್ಯಾಗ ಹೊರಗ ಬಂದ ಮ್ಯಾಲ ಅವನ ಬಿಟ್ಟ ತಿರುಗಿದಿ ಹೇಗ ಯಾವಾಗ ಒಳಗ ಹೊಕ್ಕ ಕುತ್ತಿ 6 ಮಂದಿ ಜೋಡ 6 ಮಂದಿನ ಜೋಡ ಮಾಡ್ಕೊಂಡ್ಯಪ್ಪ ಬಂದ ಆಮ್ಯಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ನಿನಗ ನ್ಯಾಯ ನೀತಿ ಧರ್ಮ ಹೊಕ್ಕದಪ್ಪ ಮನುಷ್ಯನ ಶರೀರದಾಗ ಕೇಳಿ ಮನುಷ್ಯನ ಶರೀರದಾಗ ಏನ ಎಲ್ಲ ಗಳಿಸಿದರ ಬೆನ್ನ ಹತ್ತಿ ಬರುವ ನೀನು ಮಾಡಿರು ಕಾಯಕದಂಗ ಜಾಗ ಇರ್ತದ ಒಂದ ಚಲೋ ಕೆಟ್ಟ ಒಂದೇ ಬೆನ್ನ ಹತ್ತಿ ಬರ್ತ ಚಲೋ ಕಾಯಕ ಮಾಡಿದರ ಪುಣ್ಯ ಬೆನ್ನ ಹತ್ತ ಬರೀ ಕರ್ಮ ನೀನು ಮಾಡಿದರ ಕೇಳಪ್ಪ ನಿನಗ ಬರೀ ಕರ್ಮ ಮಾಡಿದರ ಕರ್ಮ ಹತ್ತದೋ ನಿನಗ ಮೊದಲ ಪುಣ್ಯ ಅನ್ನೋದ ಗಳಿಸ್ಕೊಂಡು ನಡಿ ಭೂಲೋಕದಾಗ ಕೇಳೋ ಭೂಲೋಕದೊಳಗ ಏ ಬರು ಹೋಗೋದಗದ ತಮ್ಮ ಒಟ್ಟ ನಂದ ಅಲ್ಲೋ ತಮ್ಮ ಬರು ಹೋಗುದಗದ ಐತಿ ನಿಂದ ಇದ್ರಾಗ ಅದಕ್ಕ ನಿನಗೊಂದು ಮಾತ ಕೇಳಿ ನೆಪ್ಪ ನಿನ್ನೆ ಹಾಡಾಗ ಒಂದು ಮಾತು ಹೇಳ್ಯಾರಪ್ಪ ಏನಂತ್ರಿ ಬರುವಾಗ 8 ಮಂದಿ ಇತ್ತು ಇದೆಲ್ಲ ನಡಬಾರಕ ಬಂದ ಗಂಟು ಬಿದ್ದಾರ ಇವ್ರ ಬರಾಗ ಯಾರು ಇಲ್ಲ ಯಾರು ಇಲ್ಲವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋ ನಡು ಎಲ್ಲ ಕತ್ತಲೆ ಹೌದ್ರಿ ಬರಬೇಕಾದ್ರೂ ಏನು ತಂದಿಲ್ಲ ಹೌದಾ ಹೆಂಗ ಬಂದಿಯಲ್ಲ ಹಂಗ ಹೋಗಬೇಕಾಗೈತಿ ಹೌದ್ರಿ ಆದ್ರೆ ಸ್ವಲ್ಪ ಹೆಂಗ್ರಿ ಈ 3 ದಿವಸದ ಬಾಜಾರದಾಗ ಮಾಡ್ಬೇಕಾಗ್ಯದ ಬಾಜಾರ್ ಮಾಡ್ಬೇಕಾದ್ರ ಬಣ್ಣ ಮೈಗೆ ಬಡ್ಕೋಬೇಕಲ್ಲ ಬಣ್ಣ ಬಡ್ಕೊಳ್ಳೋದ ಬಾಜಾರ್ ಹಂಗ ಆಗುದಿಲ್ಲವಾ ಬಣ್ಣ ಬಡಿಬೇಕಲ್ಲ ಈ ಸಂಸಾರ ಅನ್ನುವಂತ ಬಣ್ಣ ಮೈಗೆ ಬಡ್ಕೊಂಡು ಅವಾಗ ಸಂಸಾರ ಅನ್ನುವಂತ ಬಣ್ಣ ಬಡ್ಕೊಂಡು ಇದರ ಒಳಗಿಂದ ಕುಂಬಾರ ಒಳಗಿನ ಹುಳ ಕುಂಬಾರ ಹುಳ ಎಲ್ಲಿ ಇರ್ತದ ಕೆಸರದಾಗ ಇದ್ರು ಕೆಸರ ತನ್ನ ಮೈಗೆ ಹಚ್ಕೊಳ್ಳಾರ್ದ ಕಡಿಗಾಗ್ತದ ಹೆಂಗ ಮನಿ ಮಾಡ್ಕೊಂಡು ಮಕ್ಕಳ ಮಾಡಿ ಕಡಿಯಾಕ ಆಗ್ತದಲ್ಲ ಈ ಸಂಸಾರದೊಳಗಿಂದ ಬಣ್ಣ ಬಡ್ಕೊಂಡ ಬಣ್ಣ ಹಚ್ಕೊಳ್ಳದ ಕಡಿಯಾಕ ಆಗೋದೈತಿ ಅದು ಎಲ್ಲಾರಿಗೂ ನೇಗಂಗಿಲ್ರಿ ಅದು ಎಂತಿಂತವ್ರಿಗ್ರಿ ತಮ್ಮ ನಿಮ್ಮಂತವ್ರಿಗೆ ಅಂತ ಪರಮಾತ್ಮಗ ನೇಗಿಲ್ಲ ಒಂದ್ ಮಾತು ಹೇಳಿದ್ರು ಪರಮಾತ್ಮ ಬಹಳ ದೊಡ್ಡ ಜಗದ ಕಲ್ಯಾಣಕರ ಅವತ್ ಹೇಳಿದಿ ಹೌದಲ್ರಿ ಒಂದಾನೊಂದ ಟೈಮ್ದೊಳಗ ರಾವಣನ ತಾಯಿ ಯಾರು ಕೈಕಸಾದೇವಿ ಒಂದು ದಗದ ಮಾಡ್ಲಿಕ್ಕೆ ಏನಾಗಿತ್ತವ ಸಮುದ್ರ ದಂಡಿ ಕುತ್ಕೊಂಡ ತನ್ನ ರಾಜ್ಯವಾಡಿದೊಳಗೆ ಇರುವಂತ ದಾಸಿಯರ್ನೆಲ್ಲ ತಗೊಂಡ ಸಮುದ್ರ ದಂಡಿ ಕುತ್ಕೊಂಡ ಲಿಂಗ ಪೂಜಾ ಮಾಡ್ತಿದ್ಳು ಹೌದು ಲಿಂಗ ಪೂಜೆ ಮಾಡ್ತಿದ್ಲು
ಲಿಂಗ ಪೂಜೆ ಮಾಡುವಾಗ ಏನಾಗ್ತದವ ಅಲ್ಲಿ ಒಂದ್ ಅಗದತ್ತಮ್ಮ ಏನಾತವ ಸಮುದ್ರ ಅಲೆ ಬಂದು ಅದು ಉಸಿಕ್ಕಿನ ಮರಳಿನ ಲಿಂಗ ತಯಾರು ಮಾಡಿದ ಸಮುದ್ರದ ದಡ ಬಾಂಧ ಕಿಸಿಂದ ಎಲ್ಲ ತಗೊಂಡು ಹೋಗಿಬಿಡ್ತು. ಹೌದು ಕೊಚ್ಕೊಂಡು ಹೋಯ್ತು. ಕೊಚ್ಕೊಂಡು ಹೋದಾಗ ಅವಾಗ ಏನಾಗ್ತದವ ದುಃಖ ಮಾಡಿ ಹೇಳಕತ್ತಳ ನನ್ನ ಪೂಜೆ ಪುನಸ್ಕಾರದೊಳಗೆ ಏನ ಕಮ್ಮಿ ಬಿದ್ದತಿ ಅನ್ನೋ ಅಂತೇಳಿ ದುಃಖ ಮಾಡಿ ಹೇಳುವಾಗ ರಾವಣ ಕೇಳ್ತಾನ ತನ್ನ ತಾಯಿನ. ಏನಂತ ಕೇಳ್ತಾನವ ಎದಕ್ಕೆ ದುಃಖ ಮಾಡಿ ಹೇಳತ್ತಿ 10 ತಲೆ ರಾವಣ ದಶಕಂಠ ಲಂಕಾಪತಿ ನಾನು ಹೌದು ಇಂಥವನ ತಾಯಿ ನೀ ಯಾಕೆ ಕಳ್ತಿ ತಾಯಿ ಅಂತೇಳಿ ಕೇಳಿದಾಗ ಅವಾಗ ಅಂದಳಕಿ ತಾಯಿ ಏನ್ ಹೇಳ್ತಾಳ ಮರಳಿನ ಲಿಂಗ ಮಾಡಿ ಸಮುದ್ರ ದಂಡಿಗೆ ಇಟ್ಟಿದ್ನಿ ನದಿ ಅಲೆಗಳ ಬಂದ ಕೊಚ್ಕೊಂಡು ಹೋಗ್ಯಾವ ದಡ್ಕಿ ಬಂದು ತಗೊಂಡ್ ಹೋಗ್ಯದ ಅದಕ್ಕ ಲಿಂಗದ ಸಂಬಂಧ ದುಃಖ ಮಾಡಿ ಹೇಳತ್ತನಂದಾಗ ಅವಾಗ ಒಂದು ಮಾತಂದ ಏನಂತವ ಇದೇನ ದೊಡ್ಡದಾಗದೇವ ಲಿಂಗ ತರ್ತನ ಅಂತೇಳಿ ಎಷ್ಟೋ ವರ್ಷ ತಪ ಮಾಡಿದ ಬಳಕ ಲಿಂಗ ಒಯ್ಬೇಕಂತೇಳಿ ಯಾವ ಲಿಂಗ ಯಾಲಿಂಗ್ರಿ ಆತ್ಮಲಿಂಗ ಹೌದು ಪರಮಾತ್ಮನ ಆತ್ಮಲಿಂಗ ಒಯ್ಬೇಕಾಯ್ತಲ್ಲ ಆತ್ಮಲಿಂಗ ಬೇಕಾಗಿತ್ತು ಹೌದು ತಪ ಮಾಡಿದ ಈ ನಾರದಿದ್ದಲ್ರಿ ಮತ್ತೆ ನೀವು ಬೆಂಕಿ ಹಚ್ಚು ಕಂಪನಿ ಇದು ಆ ಕಡೆ ತದ ಈ ಕಡೆದು ಆ ಕಡೆ ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ತಿರುಗುತ್ತಿರ್ತಾನ ನೀವ ಹೌದಾ ನೇಮ ಅದ ಹಂಗ ಇವ ಅಂದ ಹೋಗಿ ಪಾರ್ವತಿಗೆ ಏನಂತವ ನಾ ಯಾವ ರಾವಣ ಬರ್ಲಾಕತ್ಯಾನೋ ಪರಮಾತ್ಮನ ಆತ್ಮಲಿಂಗ ಬೇಡ ಅವದಾನ ಹೌದು ಅವನ ಆತ್ಮಲಿಂಗ ನೀ ಕೊಜರ್ ಕರವ ಓದಂದ್ರ ಕೈಲಾಸ ಶೂನ್ಯ ಆಗ್ತತಿ ಹೆಂಗ ಮಾಡ್ತಿ ನೋಡ ತಾಯಿ ಅಂದಾಗ ಇದಕ್ಕೆ ಏನ್ ಮಾಡ್ಬೇಕು ನಾ ಅಂದ ಅವಾಗ ಅಂದಳಕಿ ಏನಂತಾಳ ಯೋಗ ಮಾಯಿ ಅಂದ್ರೆ ಏನು ಏನವ ಮನುಷ್ಯನ ಬುದ್ಧಿ ಭ್ರಮೆ ಮಾಡುವಂತದ್ದು ಒಂದು ಮಾಯಿ ಐತಿ. ಹೌದು ಮಾನವನ ಬುದ್ಧಿ ಭ್ರಮೆ ಆಗುವಂತದ್ದು ಒಂದು ಮಾಯಿ. ಆ ರಾವಣನ ಒಳಗ ಅವ ಆತ್ಮಲಿಂಗ ಕೇಳು ಗುಡದ ಅವನ ಬಾಯಿಲೆ ಬರು ಗುಡದ ಅವನ ಶರೀರದೊಳಗ ನೀ ಪ್ರವೇಶ ಮಾಡ್ಬೇಕಂದಾಗ ಏನು ರಾವಣನ ಶರೀರದೊಳಗ ಪ್ರವೇಶ ಮಾಡು ಯೋಗ ಮಾಯಿ ಹೋಗಿ ಪ್ರವೇಶ ಮಾಡಿದ ಬಳಕ ಇವನ ತಪಕ್ಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನು ಬೇಕಾಗೈತಿ ಅದಕ್ಕೆ ತಪ ಮಾಡ್ಲಕತ್ತಿ ಹೌದು ಏನ್ ಬೇಕು ನಿನಗ ಇವ ಆತ್ಮಲಿಂಗ ಕೇಳಲಿಲ್ಲ ಅವಾಗ ಏನ್ ಕೇಳ್ತಾನ್ರಿ ಇವ ಈ ರಾವಣನ ಎದರ್ ಹೊತ್ತು ಪಾರ್ವತಿ ಮ್ಯಾಗ ನೋಡಿ ತಗದ ಹೌದು ಯಾರ ಮ್ಯಾಲ ಪಾರ್ವತಿ ಮ್ಯಾಗ ಹೋಯ್ತು ಪಾರ್ವತಿ ಮ್ಯಾಗ ನೆದರು ಹೋದಾಗ ಅವಾಗ ರಾವಣಂದ ಊರ್ವಶಿ ಅಂಬೆ ಇಂಥವ್ರ ಎಲ್ಲ ಮೇನಕೆ ಇವ್ರ ಎಲ್ಲ ರೂಪ ಇಕ್ಕಿ ಒಳಗೈತಿ ಅವ್ರಕ್ಕಿತ್ತನು ಈಕಿನ ಸುಂದರಿ ಕಾಣ್ಲತ್ತೇಳು ನಿನ್ನ ಹೆಂಡತಿ ಪಾರ್ವತಿ ಬೇಕು ನನಗೆ ಅದಕ್ಕೆ ತಪ ಮಾಡೀನಿ ಕೊಟ್ಟ ಕಳಸಂದ ನೋಡ್ರಿ ತಗದ ಹೆಂಗದ ಜಗ ಕಲ್ಯಾಣ ಮಾಡಾವ ಪರಮಾತ್ಮ ಜಗ ಸಂರಕ್ಷಣೆ ಮಾಡಾವ ಜಗ ಕಲ್ಯಾಣ ಮಾಡುವಂತ ಜಗದ ಬರಿತ ಪರಮಾತ್ಮ ಏನ್ ಮಾಡ್ಯಾನ ತಾನೇ ಕೂತ್ಕೊಂಡು ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೇಳಿದಾಗ ಅದನ್ನೊಂದು ಬಿಟ್ಟು ಮತ್ತೊಂದು ಕೇಳ ಕೊಡುತ್ತನ್ನ ನಾನು ಹೆಣ್ತಿನ ಕೊಡಂಗಿಲ್ಲ ತಿಳಿ ಅನಬಹುದಾಗಿತ್ತಲ್ಲ ನಿನ್ನ ಪರಮಾತ್ಮ ಪರಮಾತ್ಮ ಯಾಕಲ್ಲಿಲ್ಲ ರಾವಣ ನಿನ್ನ ಹೆಣ್ತಿ ಪಾರ್ವತಿ ನನಗೆ ಬೇಕಂದಾಗ ಸ್ವತಃ ಮಾಡ್ಕೊಂಡ ಹೆಣ್ತಿ ಪಾರ್ವತಿ ನನ್ನ ರಾವಣನ ಹಿಂಬಾಲ ಬೆನ್ನ ಹಚ್ಚಿ ಕಳಿಸಿದಾಗ ಪರಮಾತ್ಮ ಅಂದ್ರೆ ಏನ ದೊಡ್ಡಮ್ಮನ ಬೇಕು ಏನ ಅವಂಗ ಬುದ್ಧಿ ಕಮ್ಮಿ ಇತ್ತು ಏನ್ ನಿಮ್ಗ 3 ಮಂದಿ ಗಂಡ ಹಡೋರಿಗೆ ಬುದ್ಧಿ ಕಮ್ಮಿ ಆಗೈತಿ ಮಾಡಬಾರ್ದಾಗಿತ್ತಲ್ಲ ಬೇಕರ್ಲೆ ಜಗದ ಬರಿತ ಪರಮಾತ್ಮನ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಸಂಗಟ ಕಳಿಸ್ಯಾನ ಅಂದ್ರೆ ನೀವು ಹೆಂಗ ದೊಡ್ಡವ್ರ ಆಗತ್ತೀರಿಪ್ಪ ಮಾಸ್ಯಾಳ ಊರಾಗ ಅಂತಿಂತವ್ರೆಲ್ಲ ಹಂಗಾಗ್ಯದ ನಿಮ್ದು ಯಾವ ಪರಿಸ್ಥಿತಿ ಐತಿ ಅವಾಗ ನಾರದ ಮತ್ತ ಇದರಿಗೆ ಬಂದ ಇವ ರಾವಣ ಅಂದ ಏನಂತಾನ ಬಾಬಾಗ ಜಗ ಆಳುವಂತ ಪರಮಾತ್ಮನ ಹೆಂಡತಿ ಪಾರ್ವತಿ ನನ್ನ ಹೆಂಡತಿನ ಮಾಡಿ ತಗೊಂಡು ಹೊಂಟಾನೆ ಅಂದ ಹೌದು ನೋಡ್ದಾಗ ಅವಾಗ ನಾರದ ಅಂದ ಏನಂತಾನ ಮತ್ತ ಹುಚ್ಚ ಹಿಡ್ದೈತಿ ನಿನಗೆ ಹುಚ್ಚ ಹೌದು ಹಿಂದ ತಿರುಗಿ ನೋಡು ಒಂದ್ ಜರ್ನ ಹಾಕಿ ಪಾರ್ವತಿ ಅಲ್ಲಕಿ ಅಲ್ಲ ಪಾರ್ವತಿ ಅಲ್ಲಕಿ ತಿರುಗಿ ನೋಡಿ ಹಿಂದೆ ಯಾವಾಗ ಹಿಂದ ತಿರುಗಿ ನೋಡಿದ ರಾವಣ ಭದ್ರಕಾಳಿ ಅವತಾರ ತಾಳಿ ನಿಂತಿತ್ತ ಪಾರ್ವತಿ ಅವತಾರ ಗಿಡದ ಮರಿಗೆ ನಿಂತಿಳ ನೋಡ್ರಿ ಆಟ ಯಾವಾಗ ಆಕಿ ಅವತಾರ ನೋಡ್ಯಾನಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ನಂದ ತಪ್ಪಾಗೈತಿ ನೀ ಸರಿನ ದಾಂಡಿಗೆ ತಿಳಿಯಾಕಿನ ಕೈ ಮುಗದ ದೂರ ಮಾಡಿಬಿಟ್ಟ ನಮ್ಮ ಸಂರಕ್ಷಣೆ ನಾವ ಮಾಡ್ಕೊಳ್ಳೋದಾದ್ರೆ ನಿಮ್ಮ 3 ಮಂದಿಗೆ ಬೆಂಕಿ ಹಚ್ಚೋದು ತಗೊಂಡು ಉರಿ ಹಚ್ಚ್ರಿ ಸುಟ್ಟು ಬಿಡ್ರಿ ಅಲ್ಲ ನೀ ಅದಕ್ಕೆ ನನಗ ಬೇಕ ಎಲ್ಲ ನನ್ನ ಕಾಯಕಗಳು ಮಾಡ್ಕೋಬೇಕ ಮಾಡ್ಕೊಂಡ್ರಿ ಏನಿರಂಗಿಲ್ಲ ತಮ್ಮ ನೀನು ಹೆಣ್ಣು ನನ್ನ ಜೋಡಲ್ಲ ತಿಳನುವಂತ ಮಾತು ತಗದಿ ಏನಿರಂಗಿಲ್ಲ ಅದಕ್ಕೆ ನಾವು ಒಂದು ಮಾತು ಕೇಳೇವು ನಿನಗೆ ಹೌದು ನಿನ್ನೆ ಕೇಳಿರಲ್ಲ
ಏನಂತೇಳಿ ಏನ್ ಕೇಳಿದ್ರಿ? ನನ್ನಲ್ಲಿ ಇರುವಂತ ಜೀವಾತ್ಮ ಗಂಡ ಐತಿಯೋ ಏನ ಹೆಣ್ಣು? ಹೌದು, ಅದೇ ಅದೇ ಪಾಯ ಹಿಡ್ದೆ ಹೋಗ್ಲಿ ನಿನ್ನಿದೆ. ನಿನ್ನ ಹಿಡ್ಕೊಂಡ ಬರ್ಬೇಕಲ್ಲ. ಪಾಯ ಇದು ಯಾವಾಗ ಫರಕ್ ಆಗ್ತತಿ? ಭಕ್ತಿ ಸಾರಕ ಬಂದ ಅಟ್ಟ ಒಕ್ಕಟ್ಟಬೇಕಾಗೈತಿ. ಭಕ್ತಿಗೆ ಪರಕಾಲಿ. ಈಗ ಅನಕತಕ್ಕ ಇದೆ ವಾದ ನಡೆಯಬೇಕು. ಅದಕ್ಕೆ ಅವರು ಶಾನ್ಯ ಅದಾರ ತಮ್ಮ. ವಿಷಯ ಎಲ್ಲ ನಮ್ಮಿಂದ ಆಗೈತಿ, ನಾವು ಮಾಡೀವಿ, ನಾವು ಭಾಳ ದೊಡ್ಡವ್ರತ್ ಹೇಳತ್ತಿ. ಅದಕ್ಕೆ ತಮ್ಮ ಹಂಗೇನಿರಂಗಿಲ್ರಿ ಬಸ್ಸು ಅಣ್ಣ. ಅಂತಿಂತವ್ರ ಕೈಲಿ ಅಂತ ಕೆಲಸ ಆಗ್ಯಾವ. ಇನ್ನೊಂದು ಮಾತು ಕೇಳಿವ್ರಿ, ನಿನ್ನೆ ನಿಮಗೆ ಬಾಳೆ ಬಂದಿಲ್ಲ ಆದ್ರೂ ಎದ್ದ ನಿನ್ನೆ ವಿಷಯನ ಕೇಳಿದ ನೀವು ಹೇಳಬೇಕಾಗಿತ್ತು, ಆದ್ರೂ ಯಾಕೋ ಮುಚ್ಚಿ ಹೋಗ್ಯಾರಿ. ವಿಷ್ಣು ಯಾವ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟಿದ್ದ ಯಾರಿಗೆ? ಕೌರವರಿಗೆ. ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನು ಪಾಂಡವ್ರ ಕಡೆ ಇದ್ರು ಆಯುಧಗಳ ನನ್ನ ಕೈಯಾಗಿ ಹಿಡಿಯಂಗಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದ. ಆಯುಧಗಳ ಕೈಯಾಗಿ ಹಿಡಿಯಂಗಿಲ್ಲ ಅಂತ ಮಾತು ಕೊಟ್ಟವ. ಕುರುಕ್ಷೇತ್ರ ಯುದ್ಧ ನಡೆದಾಗ ಭೀಷ್ಮ ಎದುರಿಗೆ ಬಂದ. ಭೀಷ್ಮ ಎದುರಿಗೆ ಬಂದಾಗ ಕೃಷ್ಣ ಪರಮಾತ್ಮ ಒಂದು ಆಯುಧ ತನ್ನ ಕೈಯಾಗಿ ಹಿಡ್ದಾನ. ಆಯುಧ ಹಿಡಲತ್ತ ಮಾತು ಕೊಟ್ಟವ, ಆಯುಧ ಹಿಡ್ದಾನು. ಆ ಆಯುಧದ ಹೆಸರು ಏನಾತ ಕೇಳಿಲ್ಲ. ಯಾಕ್ರಿ ಬಸಪ್ಪಣ್ಣ ಇವೆಲ್ಲ ನೇಗಂಗಿಲ್ಲನ್ರಿ? ನೇಗಸ್ತಾರೋ ಏನ್ ಆ ಕಡೆ ಹೋಗಿ ಬಿಡ್ತಾರೋ ನೋಡ್ರಿ. ಅದಕ್ಕ ಈಗ ಏನ್ ಮಾಡ್ಬೇಕಾಗೈತಮ್ಮ ನೋಡು. ಯಥಾ ಪ್ರಕಾರ ಅವರು ವಾದ ನಡೆಸ್ಯಾರು. ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು? ಏನಂತ್ರಿ? ಸಭಾ ಸಭಿಕರಿಗೆ ಶಿರಬಾಗಿ ಏ ದೈವ ದೇವರ ತಾಯಿ ತಂದೆ ಹವದು ಏ ಮನೆಯಲ್ಲಿ ದೇವರೆದ್ದ ಮರತ ಮರವಿಗೆ ಬಿದ್ದು ಹೊರಗ ಹುಡುಕಿದರೆ ಎಲ್ಲಿ ಸಿಗಭವ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮ ಐತಿ ಸೌಮ್ಯ ಮಾತಾಡಿದಂಗ ಅಲ್ಲ ಈ ಭವ್ಯ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಏ ನಿನ್ನ ಆಯುಷ್ಯ ಕಳೆ ಬ್ಯಾಡ ದೇವ್ಯ ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರಂದ ಕಾವ್ಯ ಕೇಳದೊಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದಿದನ ಅರಿಬೇಕು ಅರಿಬೇಕು ಅಮ್ಮ ಅರಿಬೇಕು ಅಹಂಕಾರ ಬೀಜ ಹೊರಿಬೇಕು ದೃಢ ಭಕ್ತಿದಿಂದ ನೀ ತ್ರಿಕಾಲದಲ್ಲಿ ದುಡಿಬೇಕು ದುಡಿಬೇಕು ತಮ್ಮ ದುಡಿಬೇಕು ನಾವು ಒಂದೇ ಮಾರ್ಗ ಹಿಡಿಬೇಕು ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ಪರರೆಂದು ಭಾವಿಸಿ ತನ್ನಂತೆ ತನ್ನಂತೆ ಪರರೆಂದು ಭಾವಿಸಿ ನಡೆ ತನಗೆಂದು ಯಾವ ದೋಷ ತೊಟ್ಟಲಾರದು ಮನೆಯಲ್ಲಿ ದೇವರಿದ್ದ ಮರ್ತ ಮರಿಗೆ ಬಿದ್ದ ಹುಡುಗಿರಿಯಲ್ಲಿ ಸಿಗಬಹುದು ಆಗಿಯಾಗ
ಏನ್ ಹೇಳತ್ತಾರ ಕವಿಗಳು? ಮತ್ತೇನ್ ಹೇಳ್ತಾರವ? ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಹೌದು ಹೌದ್ರಿ. ಕಲ್ಲಿನ ದೇವರಿಗೆ ಹೋಗಿ ಹಾ, ಒಂದ ತೊಲಿ ಚಿನ್ನ ಹಾಕಿ ಬೇಡ್ಕೊಳ್ಳೋಕಿತ್ತನು. ಏನ್ ಮಾಡ್ಬೇಕ್ರಿ? ಜನ್ಮ ಕೊಟ್ಟ ತಾಯಿಗೆ ಒಂದ ತುತ್ತ ಅನ್ನ ಹಾಕಿ ಹಾಕಿದ್ಯಾಕ ದುಡುಕುವ? ಹೌದ್ರಿ, ದುಡಿಬೇಕಲ್ಲ. ಗುಡ್ಡದಾಗಿನ ಕಲ್ಲಿಗೆ ಹೋಗಿ ಒಂದು ಚಿನ್ನ ಹಾಕಿ ಬೇಡ್ಕೋತಿ. ಹಾ, ಕಲ್ಲ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿ ಕೈ ಮುಗದ ನಿತ್ರ ನಿನಗೇನು ಸಿಗತೈತಿ ಫಲ? ಸಿಗುದಿಲ್ರಿ. ಏನು ನಿನಗ ಫಲ ಕುಡಕಿನೂ ಹಾಕಿನ, ಜಗ ತೋರ್ಸಕಿನೂ ಹಾಕಿನ, ಹಿಂಗ ನಡಿಯತಿ ಹೇಳಕಿನೂ ಹಾಕಿನ. ತಾಯಿನರ್ಲೆ ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ತಿನಿಸಿ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದಾರ. ಹೌದು, ನಿನಗ ಮುಕ್ತಿನೂ ಆಗಂಗಿಲ್ಲ, ಅವ ಸಿಗಂಗೂ ಇಲ್ಲ. ಖರೆ ಐತ್ರಿ. ಜನ್ಮ ಕೊಟ್ಟ ತಾಯಿಗೆ ತನು ಮನ ಧನದಿಂದ 3 ಹೊತ್ತ ಪಂಚಾಮೃತ ಅನ್ನ ಉಣಿಸಿ ತಾಯಿನ ನೆಟ್ಟಗ ನೋಡ್ಕೊಂಡ ತಾಯಿಗೆ ಉಣಿಸಿ ತಿನಿಸಿ ಇರ್ತಿದ್ದಿ. ಆ ದೇವರು ಬಂದ ನಿನ್ನ ಮನೆ ಅಂಗಳ ಕಸ ಹುಡುಗಲಾಕ ಬೇಕ. ಮತ್ತ ಏನ್ ತಾಯಿ ಸೇವೆ ಮಾಡ್ಬೇಕತ್ರಿ? ತಾಯಿ ಸೇವಾ. ಈಗ ನಾವು ತಾಯಿ ಸೇವೆ ಮಾಡಲತ್ತೀವಿ. ಯಾಕ? ನಾವು ಹೆಂಡತಿ ಸೇವೆ ಮಾಡ್ತೀವಿ ಒಟ್ಟಿಗ. ಯಾವ ನಮ್ಮ ತಂದೆ ಸ್ವರೂಪದಂತವ್ರು ಸೋಮಣ್ಣ ಕಾಕ, ಸಂಗಪ್ಪ ಕಾಕ, ಇಮ್ಮಡಿ, ಸಾಕಿನ, ಕುಂಬಾರಹಳ್ಳಿ ಕುಂಬಾರ ಇವರಾದ್ರು ನಮ್ಮ ಕಲೆ ಕಂಡು 101 ರೂಪಾಯಿ ಕೊಟ್ಟಾರ. ಅವ್ರಿಗೆ ಆದ್ರೂ ತುಂಬಾ ಋಣಿ ಆಗ್ತೀನಿ ಮನಸ್ಸಾಗ. ಅದಕ್ಕೆ ತಮ್ಮ ಹೇಳ್ರಿ, ಏನು ನೀ ಹೆಂಡತಿ ಸೇವಾ ಮಾಡ್ತಾನ? ತಾಯಿ ಎಷ್ಟು ವರ್ಷಕ್ಕೆಲ್ಲ ಭಾಳ ಅದ್ರ ಒಂದ್ 20-25 ವರ್ಷ ಜೋಕಿ ಮಾಡ್ತಾವ. ಜೋಕಿ ಮಾಡಿದ ಬಳಕ ಹುಡುಕಾಡಿ ಕನ್ಯಾ ತೆಗಿತಾಳ. ಕನ್ಯಾ ತೆಗೆದ ಬಳಕ ಮನೆಗೆ ಹೆಂಡತಿ ಬರ್ತಾಳ. ತಾಯಿನ ಬಿಟ್ಟು ಬಿಡೋದು, ಹೆಂಡತಿ ಸೇವಾ ಮಾಡ್ಕೊತೀನಿ. ಅದು ನಿನ್ನ ತಪ್ಪಲ್ಲ. ಹೆಂಗ ತಪ್ಪು ನಿಂದ ಅಲ್ಲ. ಅದ ನೀ ಈಗ ಕಲಿಯುಗ ಮಾನವ ಬಂದ್ ಹಿಂಗ್ ಮಾತಾಡ್ತಿ. ಭಕ್ತ ಪುಂಡಲಿಕನು ನಿನಗತ್ಲೆನ ಮಾಡ್ತಿದ್ದ. ಮಾಡೇನಿಲ್ಲ. ಹೌದು, ನೋಡು ಹಂಗಿಲ್ಲೋ. ಇಲ್ಲ ಬರೇ ಹಿಂಗಂದ್ರ ಅಲ್ಲಿನ ಮುಂದೆ ಕೇಳದ ಸ್ಟೋರಿ. ಯಾವ ಭಕ್ತ ಪುಂಡಲಿಕ ನೀ ಹೆಂಗ ಹೆಂಡತಿ ಸೇವಾ ಮಾಡ್ತಾನ ಅಂದ್ಯಲ್ಲ, ಹಿಂಗ ಹೆಂಡತಿ ಸೇವಾ ಮಾಡ್ತಿದ್ದ. ಯಾರೋ ಪುಂಡಲಿಕ ಹೆಂಗ ಹೆಂಡತಿನ ಹೆಗಲ ಮ್ಯಾಗ ಕುಣಿಸ್ಕೋತಿದ್ದ. ಜನ್ಮ ಕೊಟ್ಟ ತಾಯಿ ತಂದೆನ ಹಿಂದೆ ಎಳಿತಿದ್ದ, ಹಗ್ಗ ಕಟ್ಟಿ ಹಗ್ಗ ಹಚ್ಚಿ ದನ ಕೇಳದಂಗ ಎಳಿತಿದ್ದ. ಹೌದು. ಒಂದ ದಿವಸ ಏನಾತವ, ತಾಯಿ ತಂದಿನ ಕರ್ಕೊಂಡ ಕಿಸಿಂದ ಕಾಶಿ ಯಾತ್ರಕ್ಕೆ ಹೊಂಟಾಗ ಒಂದ್ ದಗದಾತ್ರಿಪ. ಏನಂತವ? ಯಾವ ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ ಹೆಣ್ತಿನ ಒಂದ ಛತ್ತ ಬಡದ ಛತ್ತಿನೊಳಗ ಹೆಣ್ತಿನ ಮನಸಿದ್ದ. ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ. ಅಂಗಳಾಗ ಮನಸಿದ್ದ. ರಾತ್ರಿ ಅವತ್ತೇಳಿ ಟೈಮ್ ಆತ. ಏನಾತವ? ಬಾರದೋನಿ ಟೈಮ್ ಆತು. ಒಂದ್ ದಗದಾತು. ಏನಾತವಲ್ಲಿ? ಗಂಗಾ ಯಮುನಾ ಭದ್ರಾ. ಗಂಗಾ ಯಮುನಾ ಭದ್ರಾ ಕೈಲಾಸದೊಳಗಿಂದ ಇಳದ ಬಂದು ಏನ್ ಮಾಡ್ತಾರ? ಗಂಗಾ ಯಮುನಾ ಭದ್ರಾ ಆ ಏನು ಮುಪ್ಪಾಗಿರುವಂತ ತಾಯಿ ತಂದಿನ ಹೊರಗ ಮನಗಿಸಿದ್ದಲ್ಲ ತಂಡ್ಯಾಗ. ಹೌದು, ಮನಗಿಸಿದ್ದ. ಆ 3 ಮಂದಿ ತಾಯಿ ತಂದಿನ ಕಾಲು ಒತ್ತಿ ಕಾಲು ತೊಳೆದ ಪೂಜೆ ಮಾಡ್ಲಾತಿದ್ರು. ಏನು ಗಂಗಾ ಯಮುನಾ ಭದ್ರಾ 3 ಮಂದಿ ತಾಯಿ ತಂದೆ ಕಾಲು ತೊಳೆದ ಏನು ಹೊರಗೆ ಮನಗಿದ್ರು. ಅವ್ರ ಕಾಲು ತೊಳೆದ ಪೂಜೆ ಮಾಡಿ ಕೈ ಕಾಲು ಒತ್ತುತ್ತಿದ್ರು. ಇವ ಭಕ್ತ ಪುಂಡಲಿಕ ಎದ್ದಿವ ಏನಂತ ಎದ್ದು ಗಿಡದ ಮರಿಗೆ ನಿಂತು ನೋಡಿದ. ನನ್ನ ತಾಯಿ ತಂದಿನ ಹಗ್ಗ ಕಟ್ಟಿ ಹೇಳಿಲತ್ತೀನಿ. ಇವ್ರು ಯಾರೋಪ್ಪ ಹಿಂಗ ದೇವ ಕನ್ಯರ ಕಾಣ್ಲಕತ್ಯಾರೋ? ಇವ್ರು ಬಂದು ನನ್ನ ತಾಯಿ ತಂದೆ ಕಾಲು ಒತ್ತಿ ಕಾಲು ತೊಳಿಲತ್ಯಾರ ಅಂದ್ರ ನಾಕ್ ಹಗ್ಗ ಹಚ್ಚಿ ಹೇಳಿಲತ್ಯಾನ. ಇವ್ರು ಸೇವಾ ಮಾಡ್ಲತ್ಯಾರ. ಏನಿದ್ರ ಮರ್ಮ ಅಂದಾಗ ಹೋಗಿ ಕೇಳ್ತಾನ. ಏನಂತವ? ತಾಯಿ ತಂದಿನ ಹಗ್ಗ ಹಚ್ಚಿ ಹೇಳಿತ ನಾನು. ನೀವು ಅಂತ ತಾಯಿ ತಂದಿನ ಕಾಲು ತೊಳಿಲಕತ್ತೇರಿ. ಏನ್ ಕಾರಣ? ಏನ ಕಾರಣಕ್ಕ ಕಾಲು ತೊಳಿಲಕತ್ತೇರಿ ಇವ್ರದ ಹೇಳ್ರಿ ಅಂದಾಗ ಒಂದ್ ಅಗದಾತ ತಮ್ಮ. ಏನಾತವ? ಅವಾಗ ಗಂಗಾ ಯಮುನಾ ಭದ್ರಾ ಅಂದ್ರು. ಅಲ್ಲೋ ಪುಂಡಲೀಕ, ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ ಅಂದ್ರು. ಯಾರಟ? ನಿನ್ನಟ ಹುಚ್ಚ ಯಾರು ಇರ್ಲಾಕಂದ್ರು. ಹೆಂಡತಿ ಸೇವೆ ಮಾಡ್ತಾನಂದ್ರಿ, ಅದಕ್ಕೆ ನಿನಗೆ ಹೇಳ್ಬೇಕಾಗ್ಯದ. ಅದಕ್ಕ ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ. ನೋಡು, ಇಡೀ ಜಗತ್ತಕ್ಕ ಮಾನವರಿಗೆಲ್ಲ ಪಾಪ ಆತಂದ್ರ ಗಂಗಾ ಯಮುನಾ ಭದ್ರಾ ನದಿ ಒಳಗ ಬಂದ ನಮ್ಮ ತ್ಯಾಕ ಅವ್ರ ಪಾಪ ತೊಳ್ಕೋತಾರು. ನಮಗ ಪಾಪ ಸುತ್ತಗೋತೈತಿ. ಅವ್ರ ಮಾಡಿರೋ ಪಾಪ ತೊಳ್ಕೊಲಕ್ಕ ನಮ್ಮ ತ್ಯಾಕ ಬರ್ತಾರು. ಆ ಪಾಪ ನಮಗ ಸುತ್ತಕೊಂಡು ನಾವು ಮೈಲಿಗಟ್ಟಿರ್ತೀವ. ನಮ್ಮ ಪಾಪ ತೊಳ್ಕೋಬೇಕಾದ್ರೆ ಇದ ತಾಯಿ ತಂದೆ ಸೇವಾ ಮಾಡಿದ ಬಳಕ ನಮ್ಮ ಪಾಪ ತೊಳಿತೈತಿಪ್ಪ. ಅದಕ್ಕ ಮುಪ್ಪಾಗಿರುವಂತ ತಾಯಿ ತಂದೆ ಸೇವಾ ಮಾಡ್ಲಕ್ ಬಂದಿವಂದ್ರ ಅವಾಗ ಜ್ಞಾನೋದಯ ಆತ ಪುಂಡಲಿಕ. ಯಾರಿಂದ? ಯಾವ ಭದ್ರಾ ಯಮುನಾ ಹಿಂಗ ಎಂತವ್ರದಿಂದ ಯಾವಾಗ ಅವಂಗ ಜ್ಞಾನೋದಯ ಆತಲ್ಲ, ಅವಾಗ ತಾಯಿ ತಂದೆ ಹಿಂಗ ಸೇವೆ ಮಾಡ್ಲಕತ್ತ. ಸಾಕ್ಷಾತ್ ಪಂಡ್ರಾಪುರ್ ಇಟ್ಟಲ್ಲಿ ಇಳದ ಬಂದ ಬಾಗಲ ಹೊರಗೆ ಪುಂಡಲೀಕ ನೋಡು ನಾ ಬಂದ ನೀ ನೋಡ್ ಹೊರಗೆ
ತಾಯಿ ಸೇವೆ ಮಾಡ್ತೀನಿ ನೋಡ. ನಾನು ನೋಡು ಅಂತ ಹೇಳಿ ಅಂದ್ರು ತಾಯಿ ತಂದೆ ಸೇವೆ ಮಾಡ್ಲತ್ತೀನಿ ನಿನ್ನ ಮಾರಿ ನೋಡಂಗಿಲ್ಲ ಈಗ ಅಂದಿವ. ಬೇಕಾದ್ರೆ ನಿಂದ್ರೆ ಅಲ್ಲಿ ಇಡ್ತಾನೆ ಮನಿ ತನಕ ಬಂದನಿ ಕುಂಡ್ರಲಾಕ ಏನ್ರಿ ಕೂಡು ಅಂದಾಗ ಕುಂಡ್ರಲಾಕ ಕುಡುದಾದ್ರೆ ಹೇಳ್ತೀಯ ತಾಯಿ ತಂದೆ ನಿದ್ದೆ ಭಯಾನ ಭಂಗ ಆಗ್ತತಿ. ಮೂಲ್ಯಾಗ ಒಂದು ತುಕಡಿ ಬಿದ್ದಿತ್ತು. ತುಕಡಿ ಯಾವ ಇಟ್ಟಂಗಿದ ಇಟ್ಟಂಗಿ ತುಕಡಿ ಹಾರಿಸಿ ಹೋಗದ ತಗೋ ಇದ್ರ ಮ್ಯಾಲ ನಾನಿನ ಕಡೆ ಹೊಳಿ ಬರುತ್ತಕ್ಕ ಆ ಇಟ್ಟಂಗಿ ತುಕಡಿ ಮ್ಯಾಗ ನಿಂದ್ರ ಅಂದ. ಅದಕ್ಕ ತಮ್ಮ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ ಒಂದ್ ಹೆಸರು ಬಂದೈತಿ. ವಿಠೇವರ ಉಭಿ ವಿಠುರಾಯ ವಿಠೇವರ ಉಭಿ ವಿಠುರಾಯ. ಹೌದು ಹೌದು ಇಂಥ ವಿಷಯ ನಡಿಲಿ ಇವತ್ತು. ಹೆಂಡತಿ ಸೇವೆ ಮಾಡಬ್ಯಾಡ ಅಂದಿಲ್ಲ. ಯಾವಾಗ್ರಿ ತಾಯಿ ಬಂದ ಬಳಕನಲ್ಲ ಹೆಂಡತಿ. ಆಕಿಕ್ಕೆ ಮೊದಲ ಹೆಂಡತಿ ಆತತೇನು ಇಲ್ಲ, ತಾಯಿ ಬೇಕು. ಅದಕ್ಕ ತಮ್ಮ ನಿನಗ ಊಟಕ್ಕೆ ನೀಡಿ ಕೊಡುವಂತದ್ದು ಹೆಣ್ತಿ ನಾನಾ ತರ ರೂಪ ತಾಳ್ತದ. ನಿನಗ ಅಗಲ ನೀಡಿ ಕೊಡಾಗ ಹೆಣ್ತಿ ತಾಯಿ ಆಗ್ತದ. 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತಳಂದ್ರ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ. ನಿನ ಕಷ್ಟ ಸುಖ ಕೇಳಬೇಕಾದ್ರೆ ಅಪ್ಪನ ರೂಪ ತಾಳ್ತದ. ಅಂತದೆಲ್ಲ ಬರೇ ಒಂದು ಭೋಗ ಕೊಡು ಟೈಮ್ದೊಳಗ ಮಾತ್ರ ನಿನಗೆ ಹೆಣ್ತಿ ಆಗ್ತದ. ಎನಿ ಟೈಮ್ ಹೆಣ್ತಿ ಅಲ್ಲ, ಕ್ಷಣ ಮಾತ್ರಕ್ಕೆ ಹೆಣ್ತಿ. ಏನು ಪಾಪದ ಕಾರ್ಯದೊಳಗ ನಾವು ಇಳದಾಗ ಅಷ್ಟ ಹೆಣ್ತಿ ನಿನಗೆ. ಜ್ಞಾನಿ ಅಂತಾರ ತಾಸಿನ ಚಟವೋ ಮನಸ್ಸಿನ ಹಠವೋ ಆಸ್ತಿರ ಘಟವೋ ಸ್ಥಿರವಿಲ್ಲದು. ಹಸಿನ ಚಟಕ ಗಟ್ಟಿ ಹಾಡ್ತಿ ನೀ ಖಾಯಂ 12-24 ಅದು ತಾಯಿ ಸ್ವರೂಪ ಆಗ್ತದ. ತಿಳಿದು ನೋಡವ್ರಿಗೆ ಎಂತವ್ರಿಗೆ ಏನ್ ಹೇಳ ತಾಯಿ ಸ್ವರೂಪ ಅವನ ಬಾಯಿಲಿಕ್ಕೆ ಮಗಳ ಸ್ವರೂಪ ಹೌದಲ್ಲ. ಏನ ಉಣುವಾಗ ತಾಯಿ ಸ್ವರೂಪ, ಮೋಹ ಮಾಡ್ಲಕ್ ಹೋದ್ರ ಮಗಳ ಸ್ವರೂಪ. ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ ಹೌದಲ್ಲ. ಬರ್ಬೇಕು ಕಾಳಿ ರೂಪ ತಾಳ್ಬೇಕಾಗ್ಯದ. ಎಲ್ಲ ಮನ್ಯಾಗ ಐತಿ ಕರೆ ಅದು ಇನ್ನ ನೋಡಿಲ್ಲ. ಹೊತ್ತು ಮುಳುಗು ಕೂಡ ಕಾಳಿ ಅವತಾರ ನೋಡ್ತಾನಲ್ಲ. ಕಾಳಿ ಆಗಬೇಕಾಗೈತಿ. ಲಾಸ್ಟ್ ಐತಿ ತಮ್ಮ ಟೈಮ್ ಕಾಳಿ ಆಗಬೇಕಾಗೈತಿ. ಮದರಿ ಕೋಣ ಹಲಲ್ ಮಾಡಬೇಕಾಗೈತಿ. ಮಾಡ್ಬೇಡ್ರಿ